ರೈತರ ಹೋರಾಟಕ್ಕೆ, ಗುತ್ತಿ ಬಸವಣ್ಣ ಏತ ನೀರಾವರಿ ಹೋರಾಟಕ್ಕೆ. ಬಂಧುಗಳೇ, ನನ್ನ ಇಂಡಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಬಂಧುಗಳೇ, ಈಗಾಗಲೇ ನಮ್ಮ ರೈತ ನಾಯಕರುಗಳು ಏನು ಗುತ್ತಿ ಬಸವಣ್ಣ ಕಾಲುವೆಗೆ ನೀರನ್ನು ಹರಿಸಬೇಕು, ಏನು ರೇವಣ ಸಿದ್ದೇಶ್ವರ ಕಾಲುವೆಗೆ ಮೂಲಕ ಕೆರೆಗಳನ್ನು ತುಂಬಬೇಕು ತಿಳ್ಕೊಂಡು ಸುಮಾರು 10 ಗಂಟೆಗಳಿಂದ ಇಂಡಿ ನಗರದಲ್ಲಿ ಒಂದು ಪ್ರಮುಖ ಬೀದಿಗಳಲ್ಲಿ ಹೋರಾಟಗಳನ್ನು ಮಾಡ್ಕೋತಾ ಇಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ರಿ. ಈಗಾಗಲೇ ನಮ್ಮ ರೈತರನ್ನು ಉದ್ದೇಶಿಸಿ ನಮ್ಮ BJP ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಕಾಸುಗೌಡರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಶೀಲವಂತಣ್ಣ ಉಮ್ರಾಣಿಯವರು ಮಾತನಾಡಿದ್ದಾರೆ. ಅದೇ ರೀತಿ ರಕ್ಷಣಾ ವೇದಿಕೆ ಮುಖಂಡರಾಗಿರ್ತಕ್ಕಂಥ ಬಾಳು ಮುರ್ಜಿಯವರು ಮಾತನಾಡಿದ್ದಾರೆ. ನಮ್ಮ ದೇವೇಂದ್ರಣ್ಣ ಕುಂಬಾರ್ ಅವರು ಮಾತನಾಡಿದ್ದಾರೆ. ಅನೇಕರು ಇವತ್ತು ನಮ್ಮ KRS ಪಕ್ಷದ ಮುಖಂಡರು ಕೂಡ ಮಾತನಾಡಿದ್ದಾರೆ ಮತ್ತು ಜಯ ಕರ್ನಾಟಕ ಸಂಘಟನೆಯ ಮುಖಂಡರು ಕೂಡ ಮಾತನಾಡಿದ್ದಾರೆ. ಎಲ್ಲ ತಾವೆಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಮುಖಂಡರುಗಳಿದ್ದೀರಿ. ಇವತ್ತು ನನಗೆ 10 ಗಂಟೆಗೆ ಕೂಡ ನೀನು ಹೇಳಿದರು ಇವತ್ತು ನಾವು ಸತ್ಯಾಗ್ರಹ ಮಾಡ್ತೀವಿ ಅಂದಾಗ ಅಲ್ಲಿ ಏನಾಗ್ಯದ ಕೊಳರ್ಗಿ ಹೋರ್ತಿ ಸಾವಳ ಸಂಘದಾಗ ಅಲ್ಲಿ ಕೂಡ ಇವತ್ತು ನೀರಿನ ಏನಾಗ್ಯ ಕುಡ್ಲಿಕ್ಕೆ ನೀರಿಲ್ಲ. ಅಲ್ಲಿ ಏನು ಮಾಡ್ಯಾರ ರೈತರು ಆ ಪೈಪನ್ನು ಒಡೆದು ಇವತ್ತು ದನಗಳು ಬಿಟ್ಟರೆ ಅವ್ರ ಮ್ಯಾಗ ಕೇಸ್ ಹಾಕಿ ಎಲ್ಲರ ಮ್ಯಾಗ FIR ಮಾಡ್ಯಾರ. ಅದಕ್ಕೆ ಆ ಜನ ಎಲ್ಲ ಇವತ್ತು ಸೇರಿ ಅಲ್ಲಿ ಸಂಬಂಧಪಟ್ಟಂಥ ನಾವು ಅಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಸಾಹೇಬ್ ಬಳಿ ಮನೆ ಹೋಗಿಕೊಟ್ಟು ಅಲ್ಲಿ ನಮ್ಮ ದನಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡಿರಿ. ಇವತ್ತು ಅಲ್ಲೆಲ್ಲ ನಾವು ದನಕರ ಮಾರಬೇಕಾಗ್ತದೆ, ಕುಡ್ಲಿಕ್ಕೆ ನೀರಿಲ್ಲ. ಇವತ್ತು ನಾವೆಲ್ಲ ಜಮೀನ ಹೋಗೋ ಮುಂದೆ ನಮಗೆಲ್ಲ ಏನು ಮಾಡ್ತಾರೆ ನೀರು ಹಾಯಿಸೋ ಮುಂದೆ ನಿಮಗಿಲ್ಲಿ ಇದು ಚಂಬರ್ ಬಿಡ್ತೀವಿ ಅಂತ ಹೇಳ್ಯಾರ. ಆದರೆ ಈಗ ನೀರು ಬಿಡ್ರಿ ನಾನು ನಿಮ್ಮ ಮ್ಯಾಗ ಕೇಸ್ ಆಗ್ತದೆ ತಿಳ್ಕೊಂಡು ರೈತರ ಮ್ಯಾಗ ದಬ್ಬಾಳಿಕೆ ದೌರ್ಜನ್ಯ ನಡೆದಿತ್ತು. ಅದನ್ನೆಲ್ಲ ನಾವು ಮನವಿಯನ್ನು ಕೊಟ್ಟು ಸಂಸದರ ಗಮನಕ್ಕೆ ತಂದು ಅವ್ರ ಮೇಲೆ ಇವತ್ತಿನಲ್ಲಿ ಪರಿಹಾರ ಮಾಡಲಿಕ್ಕೆ ಇಲ್ಲಿ ನಾನು ಹೋರಾಟಕ್ಕೆ ಬರಲಿಕ್ಕೆ ತಡ ಆಯಿತು. ಎಲ್ಲ ನನ್ನ ರೈತರ ಮುಖಂಡರಿಗೆ ಇವತ್ತು ಕ್ಷಮೆಯನ್ನು ಯಾಚಿಸ್ತಿದ್ದೇನೆ. ಅದಕ್ಕಾಗಿ ಇಲ್ಲಿ ವೇದಿಕೆ ಮೇಲೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ರವಿಕಾಂತ್ ಪಾಟೀಲ್ ಸಾಹೇಬರಿದ್ದಾರೆ, ಅನಿಲ್ ಗೌಡರಿದ್ದಾರೆ, ಅನೇಕ ಇವತ್ತೆಲ್ಲ ಪ್ರಗತಿಪರ ಒಂದು ಸಂಘಟನೆಗಳ ನಾಯಕತ್ವದಲ್ಲಿ ಹೋರಾಟವನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ. ಈ ಹೋರಾಟ ಮೊನ್ನೆ ಕೂಡ ರೂಗಿಯಲ್ಲಿ ನಾವು ಹೋಗಿದ್ದೆವು. ಕಾಸುಗೌಡರಾಗಲಿ, ಶೀಲವಂತವರು, ಬಾಳುವಣ್ಣವರಾಗಲಿ ಹೋಗಿ ನಮ್ಮ ಅಗ್ಸರಣ್ಣವರು, ಇವತ್ತು ಬಸವಣ್ಣವರು, ಕೆಂಚಪ್ಪಣ್ಣವರು ಎಲ್ಲ ಸುಮಾರು 2,000 ಜನ 3,000 ಜನ 4 ಗಂಟೆಗಳ ಕಾಲ ಹೋರಾಟವನ್ನು ಮಾಡಿದೆವು. ಆವಾಗ ಎಲ್ಲ KBC ಅಧಿಕಾರಿಗಳಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಬಂದು ನಾವು ಸತತವಾಗಿ ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸ್ತೀವಿ ತಿಳ್ಕೊಂಡು ಆಶ್ವಾಸನೆ ಕೊಟ್ಟು ಬರೆದು ಕೊಟ್ಟರು. ಆದರೂ ಕೂಡ ಇನ್ನೂವರೆಗೆ ಕೂಡ ನೀರು ಹರಿಸಿಲ್ಲ. ಯಾಕೆ ಹಚ್ಚಿಲ್ಲ ಅಂದರೆ ಇವತ್ತು ಇಲ್ಲಿರ್ತಕ್ಕಂಥವ್ರು ನಾವು ಏನು ಹೋರಾಟಗಳನ್ನು ಮಾಡ್ತೇವೆ ಆ ಹೋರಾಟವನ್ನು ಅಲ್ಲೇ ಕೈ ಬಿಟ್ಟಿದ್ದೆವು. ಆದರೆ ಮುಂದೆ ಇವತ್ತು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿತ್ತು, ಆಗಲಿಲ್ಲ. ಆದರೂ ಕೂಡ ನಾವು ಬಿಡ್ತಾರಂತ ವಿಚಾರ ಮಾಡಿದೆವು. ಆದರೆ ಇವತ್ತು ನೀರು ಬಿಟ್ಟಿಲ್ಲ. ಇವತ್ತೇನಾಗ್ಯದ ಅಲ್ಲೇನದು ಹೇಳ್ತಾರೆ 120 123ರಿಂದ 26 ತನಕ ಎಲ್ಲ ಕಾಲುವೆ ಮುಚ್ಚಿ ಹೋಗಿರುತ್ತೆ. ಇವತ್ತು ಕಾಲುವೆ ಮುಚ್ಚಿದ್ರು ಕೂಡ ಇವತ್ತು ಹಣ ಅದಕ್ಕೆ ಟೆಂಡರ್ ಮಾಡ್ತಾರೆ, ಇವತ್ತು ಲೂಟಿ ಹೊಡಿತಾರೆ. ನಮ್ಮ ರೈತರು ಕೂಗನ್ನು ಕೇಳೋರಿಲ್ಲ. ಅದಕ್ಕಾಗಿ ಇವತ್ತು ಇಲ್ಲೇನು ಭ್ರಷ್ಟ ಅಧಿಕಾರಿಗಳು ಇವತ್ತೇನು ಸುಲಿಗೆ ಮಾಡ್ಲಕತ್ತಾರ, ರೈತರ ನೋವುಗಳನ್ನು ಕೇಳೋರಿಲ್ಲ. ಅದಕ್ಕೆ ಹೇಳಿದ್ರಲ್ಲ ನಮ್ಮ ದೇವೇಂದ್ರಣ್ಣವರು ಬರುವಂಥ ತೀರ್ಮಾನಗಳಲ್ಲಿ ನಾವು ಇಟ್ಟಿಗೆ ಬಿಡೋದು ಬೇಡ. ನಾವು ಯಾವ ರೀತಿ ಹಿಂದೆ ಸುಮಾರು 2021ರಲ್ಲಿ 46 ದಿನಗಳ ಹೋರಾಟ ಮಾಡಿದೆವು, ಹಾವೇ ಬಂದ್ ಮಾಡಿದೆವು. ಇವತ್ತು ನಮಗೆ ಕೇಸ್ ಹಾಕಿದ್ರು ನಾವೇನು ಅಂಜಿಲ್ಲ. ಇವತ್ತು ನಾವು ಜೈಲಿಗೆ ಹೋದ್ರು ಸರಿ, ಜೀವ ಕುಳ್ಕಾದ್ರು ಸರಿ, ನಮ್ಮ ರೈತರು ನೀರು ಬಿಡ್ರಿ ತಿಳ್ಕೊಂಡು ಸರ್ಕಾರ ಒತ್ತಡ ಮಾಡ್ತಾ ಬಂಧುಗಳೇ. ಇವತ್ತು ಶಾಸಕರು ಮಂತ್ರಿಗಳಿಲ್ಲ ಅಂತೇಳಿ ಇವತ್ತು ರಾಜೀನಾಮೆ ಕೊಡ್ತಾರ. ಆದರೆ ಇವತ್ತು ನಮ್ಮ ಧ್ವನಿಯಾಗಿ ಹೋರಾಟ ಮಾಡಿರಿ. ನಮ್ಮ ಬರಗಾಲಕ್ಕೆ ನೀರು ಬಿಟ್ಟಿಲ್ಲ, ಯಾಕತ್ತವಾಗಿ ನೀವು ರಾಜೀನಾಮೆ ಕೊಡ್ರಿ, ನಾವು ಬರ್ತೇವೆ. ನಮ್ಮ ಬರಗಾಲ ನಮ್ಮ ರೋಡ್ಗಳು ಕೆಟ್ಟವತ್ತೆ, ರಾಜೀನಾಮೆ ಕೊಡ್ರಿ. ನಮ್ಮ ಜನ ಬರಗಾಲದ ಸಮಸ್ಯೆಯಲ್ಲಿ ಗೋಳೆ ಹೋಗ್ಲಾಗತ್ತಾರ, ತನಕರುಗಳಿಗೆ ಮೇವಿಲ್ಲ, ರಾಜೀನಾಮೆ ಕೊಡ್ರಿ, ನಾವಿರ್ತೀವಿ. ಬಂಧುಗಳೇ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಜನರನ್ನು ನಮ್ಮ ಈ ಭಾಗದ ರೈತರನ್ನ ಇವತ್ತು ನಾವು ಕಂಗಾಲಾಗಿ ಗೋಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಬಂದೊದಗಿದೆ. ಬಂಧುಗಳೇ, ಇವತ್ತು ನೀವೆಲ್ಲ ಬಹುತೇಕವಾಗಿ ನಾನು ಇಲ್ಲಿ ಅಂಜಗಿ ಗ್ರಾಮದ ಜನ ಭಾಳ ಇವತ್ತು ಬಂದಿದ್ದೀರಿ. ನಾವೆಲ್ಲ ಒಳಗೊಳ್ಳಿ ನೀರು ಕಡಿಸಲಾಗತ್ತಿಲ್ಲ, ಬರೀ ಕಾಲುವೆ ನೀರು ಬಿಡ್ರಿ.
ಹಳ್ಳಗಳು ನೀರು ಬಿಡ್ರಿ ನಮ್ಮ ಬಾವಿಗಳು ನೀರು ಇರ್ತಾವ, ಅಂತರ್ಜಲ ಮಟ್ಟ ಆಗ್ತಾವ. ನಾ ನಿಂಬಿಗಿಡ ಏನಾಗ್ಲತ್ತ ಪರಿಸ್ಥಿತಿ ಕಡಿದು ಒಗೆಯುವಂಥ ಪರಿಸ್ಥಿತಿ ಬಂದದ. ಕೆರೆ ತುಂಬಿದ್ರಿ, ಕೆರೆ ತುಂಬುವಂಥ ಯೋಜನೆ ಜಾರಿಗೆ ತಂದ್ರಿ. ಆ ಕೆರೆ ಒಳಗೆ ಪೌಡ್ರ್ ಹಾಕಿ ಇವತ್ತು ನೀರಿಡ್ಲಾರ್ದಂಥ ಪರಿಸ್ಥಿತಿ ಇವತ್ತು ಬಂದದ್ಗ್ಯದ. ಒಟ್ಟು ಕಬ್ಬುಗಳು ಇವತ್ತು ಹಾಳಾಗಿ ಹೋಗ್ಯಾವ. ನಮ್ಮ ರೈತ ಕಂಗಾಲಾಗ್ಯದ, ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದದ. ಸಾಲ ಮಾಡಿ ಇವತ್ತು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಅದಕ್ಕಾಗಿ ನಾನೆಲ್ಲ ಇಂಡಿ ತಾಲೂಕಿನ ಸಮಸ್ತ ರೈತ ಬಂಧುಗಳು ಏನು ಪಕ್ಷಾತೀತವಾಗಿ ನಡೆತಿರ್ತಕ್ಕಂಥ ಹೋರಾಟ ಇದು ಯಶಸ್ವಿಯಾಗಲಿ. ನಿಮ್ಮ ಹೋರಾಟಕ್ಕೆ ನಾವು ಸ್ಫೂರ್ತಿ. ಇವತ್ತು ಹಲವಾರು ನೀರಾವರಿ ಯೋಜನೆಗಳು ಇವತ್ತು ನೋಡ್ರಿ, ನಮ್ಮ ರವಿಕಾಂತ್ ಪಾಟೀಲ್ ಸಾಹೇಬ್ರಿದ್ದ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ನವರು ಬರೀ ಅಡಿಗಾಲು ಮಾಡಿ ಹೋಗಿದ್ರು. ಇವತ್ತು ಪ್ರಧಾನಿ ಆಗೋ ಮೂಲಕ ದೇವೇಗೌಡರು 11,000 ಕೋಟಿ ಕೊಟ್ಟು ಆಲಿ ಮತ್ತು ಅಣ್ಣನ ಕಟ್ಟಿ ಇವತ್ತು ನೀರು ಹರಿಸಿದ್ರು. ಅವಾಗ ನಮ್ಮ ಶಾಸಕರು ನಮ್ಮ ರವಿಕಾಂತ್ ಪಾಟೀಲ್ ಇದ್ದರು. ಅವಾಗ ಇವತ್ತು ನೀರಾವರಿ ಬತ್ತು ಬಂಧುಗಳೇ. ಆ ನೀರಾವರಿ ಇವತ್ತು ಬಂದಿತ್ತು ಅಂದ್ರೆ ನಾವು ಇವತ್ತು ಭಾಳ ಪರಿಸ್ಥಿತಿ ಇತ್ತು. ಇವತ್ತೆಲ್ಲ 17, 18, 19, 23 ಟ್ಯಾಲೆಂಟ್ದವ್ರಿಗೆ ನೀರು ಹೋಗ್ತಾ ಇಲ್ಲ. ಬರೀ ಇವತ್ತು ಹಳ್ಳಗಳಿಗೆ ಕೂಡ ನೀರು ಬಿಡ್ತಾ ಇಲ್ಲ. ಇವತ್ತು ಭೀಮಾ ನದಿ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಆದರೆ ಇವತ್ತು ನಮ್ಮ ಭಾಗಕ್ಕೆ ಕೊಡ್ಲಿಕ್ಕೆ ನೀರಿಲ್ಲ. ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಇವತ್ತು ನಮ್ಮ ನೀರು ಕುಡಿಸ್ಲಿಕ್ಕೆ ವಿಫಲರಾಗ್ಯಾರ. ಇವತ್ತು ಅವರ ಪರವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿ ನಾನೆಲ್ಲ ಇಂಡಿ ತಾಲೂಕಿನ ಸಮಸ್ತ ರೈತ ಬಂಧುಗಳು ನಾವು ನಿಮ್ಮ ಪರವಾಗಿರ್ತೇವೆ, ನಿಮ್ಮ ಹೋರಾಟಕ್ಕೆ ಇರ್ತೇವೆ. ಸದಾ ನಿಮ್ಮ ಮುಂಚೂಣಿಟ್ಟು ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಹಾಕೋದು ಸರಿ, ನಿಮ್ಮ ಪರವಾಗಿ ಹೋರಾಟ ಮಾಡಿ ನೀರು ಬರುವವರೆಗೆ ಹೋರಾಟವನ್ನು ಮುಂದುವರಿಸ್ತಾರೆ ಅಂತಕೊಂಡು ವಂದಿಸಿ ನನಗೆ ನಿಮ್ಮ ಹೋರಾಟಕ್ಕೆ ನಾನು ಸದಾ ಸ್ಫೂರ್ತಿಯನ್ನು ಇಟ್ಕೊಂಡು ಮತ್ತೊಮ್ಮೆ ಎಲ್ಲರಿಗೆ ಕೈ ಮುಗಿದು ಹೋರಾಟವನ್ನು ಯಶಸ್ವಿಗೊಳಿಸ್ತಕ್ಕಂಥ ಮಾತು ಹೇಳಿ ನನ್ನದಾಡು ಮಾತು ಮುಗಿಸ್ತೇನೆ. ರೈತರ ಹೋರಾಟಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ನೀರು ಬಿಡದಿರುವಂತ ನೀತಿಗೆಟ್ಟ ಸರ್ಕಾರಕ್ಕೆ, ರೈತ ವಿರೋಧಿ ಜನ ವಿರೋಧಿ ಸರ್ಕಾರಕ್ಕೆ